ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಸೆಕೆಂಡ್ ಟೆಸ್ಟು ಯಾವಾಗ ಆಗುತ್ತೆ ಅಂತ ಕಮೆಂಟ್ ಮಾಡಿಬಿಟ್ಟು ಅದ್ರ ಕೇಳ್ತಾ ಇದ್ರಿ. ಆದ್ದರಿಂದ ಈ ಒಂದು ಸಪ್ರೇಟ್ ವಿಡಿಯೋ ಆದರೆ ಮಾಡ್ತಾ ಇದ್ದೀನಿ. ಕೊನೆಯವರೆಗೆ ವಿಡಿಯೋನ ನೋಡಿ, ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಎಲ್ಲ ಡೌಟ್ಗಳು ಏನಂದರೆ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ, ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಯಾವೆಲ್ಲ ಚಾಪ್ಟರ್ ಕೇಳ್ತಾರೆ, ಅದೇ ರೀತಿ ಇಂಟರ್ನಲ್ ಮಾರ್ಕ್ಸನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ. ಎಲ್ಲರಿಗೂ ಮೇನ್ ಆಗಿರೋದು ಇದೇ ಡೌಟು, ಇಂಟರ್ನಲ್ ಮಾರ್ಕ್ಸು ಯಾವ ರೀತಿ ಕೊಡ್ತಾರೆ ನಮಗೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ, ಯಾರು ಕೂಡ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆಯವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಬೇಕಂದರೆ ನಾನು ಇದೇ ರೀತಿ ಪ್ರತಿಯೊಂದು ನಿಮಗೆ ಎಜುಕೇಷನ್ ಅಪ್ಡೇಟು, ಅದ್ರ ಜೊತೆಗೆ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸೊ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಸು ವಿತ್ತು ಫಿಕ್ಸ್ ಕ್ವಶನ್ ಆರು ಕೊಡ್ತಾ ಇರ್ತೀನಿ. ಸೊ ಮರಿ ಇದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡದೆ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿ. ಸೊ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಸೆಕೆಂಡ್ ಟೆಸ್ಟ್ ಯಾವಾಗ ಮಾಡ್ತಾರೆ, ಟೈಮ್ ಟೇಬಲ್ ಏನು, ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ನೋಡಿ. ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಇಬ್ಬರಿಗೂ ಕೂಡ ಸೆಕೆಂಡ್ ಟೆಸ್ಟು ಇದೇ ಡಿಸೆಂಬರ್ 19ರಿಂದ ಸ್ಟಾರ್ಟ್ ಆಗ್ತದೆ. 19ರಿಂದ ಸ್ಟಾರ್ಟ್ ಆಗಿಬಿಟ್ಟು 23ಕ್ಕೆ ಎಂಡ್ ಆಗ್ತದೆ. ನಿಮಗೆ ಟೋಟಲಾಗಿ 3 ದಿನ ಮಾತ್ರ ತೆಗೆದುಕೊಳ್ತಾರೆ. ಅಂದರೆ ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಟೈಮ್ ಟೇಬಲ್ ಆದರೆ ಚೇಂಜ್ ಆಗ್ತದೆ. ಕೆಲವೊಬ್ಬರು 19ಕ್ಕೆ ಸ್ಟಾರ್ಟ್ ಮಾಡಿದರೆ, ಕೆಲವೊಬ್ಬರು 20ಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಒಂದು ರೀತಿ ಡಿಫ್ರೆಂಟಾಗಿ ಆದರೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ರವಿವಾರ ಹಾಲಿಡೇ ಬಂದಿರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಎಲ್ಲ ಕಾಲೇಜಿನಲ್ಲಿ ಟೈಮ್ ಟೇಬಲ್ ಆದರೆ ಸೇಮ್ ಇರೋದಿಲ್ಲ. ಆದ್ದರಿಂದ ನಿಮಗೆ ನಿಮ್ಮ ಸೆಕೆಂಡ್ ಟೆಸ್ಟು ಡಿಸೆಂಬರ್ 19ಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಡಿಸೆಂಬರ್ 23 ಒಳಗೆ ಎಂಡ್ ಆಗ್ತದೆ. ಅಷ್ಟರಲ್ಲಿ 3 ದಿನದಲ್ಲಿ ನಿಮ್ಮ ಎಕ್ಸಾಮ್ ಆದರೆ ಎಂಡ್ ಮಾಡ್ತಾರೆ. ಒಂದು ದಿನಕ್ಕೆ 2 ಸಬ್ಜೆಕ್ಟು. ಸೊ ಇದು ಫಿಕ್ಸು, ಒಂದು ದಿನಕ್ಕೆ 2 ಸಬ್ಜೆಕ್ಟು. ಡಿಸೆಂಬರ್ 19ಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಡಿಸೆಂಬರ್ 23ಕ್ಕೆ ಎಂಡ್ ಆಗ್ತದೆ. ಇನ್ನು ಟೈಮ್ ಟೇಬಲ್ ಬಗ್ಗೆ ಬಂದರೆ, ಟೈಮ್ ಟೇಬಲ್ನ ನಿಮ್ಮ ಕಾಲೇಜವರು ಆದಷ್ಟು ಬೇಗ ಕೊಡ್ತಾರೆ. ಸೊ ಸಾಧ್ಯವಾದಷ್ಟು ಬೇಗ ಆದರೆ ನೋಟಿಸ್ ಆದರೆ ಕಳಿಸ್ತಾರೆ. ಸೊ ವೇಟ್ ಮಾಡ್ತಾಯಿರಿ. ಎಕ್ಸಾಮ್ ಮಾತ್ರ ಎಲ್ಲ ಡಿಸ್ಟ್ರಿಕ್ಟ್ನವರಿಗೆ 19ರಿಂದ 23ವರೆಗೆ ಖಂಡಿತ ನಡೆಯುತ್ತೆ. ಇನ್ನು ನಿಮ್ಮ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎಕ್ಸಾಮ್ಗೆ ಸೆಕೆಂಡ್ ಟೆಸ್ಟ್ಗೆ ಯಾವೆಲ್ಲ ಚಾಪ್ಟರ್ನ ಹಾಕ್ತಾರೆ, ಇದನ್ನು ತುಂಬ ಜನ ಕೇಳ್ತಾ ಇದ್ರಿ. ನೋಡಿ, ಸೆಕೆಂಡ್ ಟೆಸ್ಟ್ಗೆ ಈಗಾಗಲೇ ಮೀಟರ್ ಎಕ್ಸಾಮ್ ಬರೆದಿರ ಅನ್ಕೋತೀನಿ. ಎಲ್ಲ ಡಿಸ್ಟ್ರಿಕ್ಟ್ನವರು ಆದರೆ ಬರೆದಿದ್ದೀರಾ. ಮೀಟರ್ ಆದಮೇಲೆ ಯಾವೆಲ್ಲ ಚಾಪ್ಟರ್ಸ್ ಇವೆ, ಯಾವೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಈಗಾಗಲೇ. ಮೀಟರ್ ಮೇಲೆ ಸ್ಲ್ಯಾಬ್ಸ್ ಬಿಟ್ಟು ನಂತರ ಯಾವೆಲ್ಲ ಚಾಪ್ಟರ್ಸ್ ಇವೆ ಅವೆಲ್ಲ ನಿಮಗೆ ಎಕ್ಸಾಮ್ಗೆ ಹಾಕ್ತಾರೆ. ಇದನ್ನು ಬಂದುಬಿಟ್ಟು ನಿಮ್ಮ ಕಾಲೇಜವರು ಹೇಳ್ತಾರೆ ನಿಮಗೆ ಎಷ್ಟು ಚಾಪ್ಟರ್ ಹಾಕ್ತಾರಂತ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿ ಎಷ್ಟೆಲ್ಲ ಚಾಪ್ಟರ್ ಹಾಕ್ತಾರಂತ. ವಿಷಯ ಶಿಕ್ಷಕರನ್ನ ಕೇಳಿದ್ದಾದಲ್ಲಿ ಅವರು ಹೇಳ್ತಾರೆ ಇವೇ ಚಾಪ್ಟರು ಸೆಕೆಂಡ್ ಟೆಸ್ಟಿಗೆ ಬರ್ತಾವಂತ. ಸೊ ಅವನ್ನ ಮಾತ್ರ ಪ್ರಿಪೇರ್ ಆಗಿ. ಒಟ್ಟಿನಲ್ಲಿ ಮೀಟರ್ ಸಿಲೆಬಸ್ ಬಿಟ್ಟು ನಂತರ ಯಾವೆಲ್ಲ ಚಾಪ್ಟರ್ಸ್ ಇವೆ ಅವನ್ನೆಲ್ಲ ಹಾಕ್ತಾರೆ. ಎಷ್ಟು ಚಾಪ್ಟರ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಎಕ್ಸಾಮ್ಗೆ ಅವನ್ನೆಲ್ಲ ಹಾಕ್ತಾರೆ. ಸೊ ಅಷ್ಟನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಆಗುತ್ತೆ, ಇದ್ರ ಬಗ್ಗೆ ಹೇಳೋದಾದರೆ ಈಗಾಗಲೇ ಫಸ್ಟ್ ಟೆಸ್ಟನ್ನು ಬರೆದಿದ್ದೀರಾ, ಅದೇ ರೀತಿ ಸೇಮು ಎಕ್ಸಾಮ್ ಆದರೆ ಆಗುತ್ತೆ. ಅಂದರೆ ಪ್ರಾಕ್ಟಿಕಲ್ ಯಾವೆಲ್ಲ ಸಬ್ಜೆಕ್ಟ್ ಇವೆ, ಸೊ ಸೈನ್ಸ್ದವ್ರಿಗೆ ಪ್ರಾಕ್ಟಿಕಲ್ ಯಾವಾಗಿವೆ ಮತ್ತು ಕಂಪ್ಯೂಟರ್ ಸೈನ್ಸು ಇವರಿಗೆಲ್ಲ 35 ಮಾರ್ಕ್ಸಿಗೆ ಎಕ್ಸಾಮ್ ಆಗುತ್ತೆ. ಇನ್ನು ಉಳಿದ ಎಲ್ಲ ಆರ್ಟ್ಸು ಕಾಮರ್ಸು ನಿಮಗೆಲ್ಲ ಕೂಡ 40 ಮಾರ್ಕ್ಸಿಗೆ ಎಕ್ಸಾಮ್ ಆಗುತ್ತೆ. ಸೊ ಸೇಮು ಆ್ಯಸ್ ಪರು ಫಸ್ಟ್ ಟೆಸ್ಟ್ ಇರುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ನೀವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗುತ್ತಾ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ನೋಡಿ, ಯಾವುದೇ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಆದರೆ ಚೇಂಜ್ ಆಗೋದಿಲ್ಲ. ಈಗಾಗಲೇ ಫಸ್ಟ್ ಟೆಸ್ಟ್ನಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ನ ತೆಗೆದಿದ್ರು ನಿಮಗೆಲ್ಲ ಗೊತ್ತೇ ಇದೆ. ಫಸ್ಟ್ ಟೆಸ್ಟ್ನಲ್ಲಿ ಎಷ್ಟು ಮಾರ್ಕ್ಸು ಬಹು ಆಯ್ಕೆ ಆಗಿರ್ಬೋದು, ಮಲ್ಟಿಪಲ್ ಕ್ವಶನ್ಸು, ಸೊ 1 ಮಾರ್ಕ್ಸು 2 ಮಾರ್ಕ್ಸು ಯಾವ ರೀತಿ ಕೇಳಿದ್ರು ಅದೇ ರೀತಿ ಪ್ಯಾಟರ್ನು ಸೇಮು ಸೆಕೆಂಡ್ ಟೆಸ್ಟಿಗೆ ಇರುತ್ತೆ. ಆಲ್ಮೋಸ್ಟು ಸೇಮ್ ಆದರೆ ಕೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಶಿಕ್ಷಕರನ್ನ ಕೇಳ್ಕೊಳ್ಳಿ, ಅವ್ರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಪೇಪರು ಎಲ್ಲಿಂದ ಬರುತ್ತೆ. ಕ್ವಶನ್ ಪೇಪರ್ ಬಂದುಬಿಟ್ಟು ನಿಮ್ಮ ಕಾಲೇಜವರು ತೆಗಿತಾರೆ, ನಿಮ್ಮ ವರ್ಗ ಶಿಕ್ಷಕರೇ ತೆಗಿತಾರೆ, ಸಬ್ಜೆಕ್ಟ್ ಟೀಚರ್ಸ್ ಆದರೆ ತೆಗಿತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಮೇನ್ ಆಗಿರೋ ಎಲ್ಲ ಕ್ವಶನ್ ಏನಂದರೆ ಇಂಟರ್ನಲ್ ಮಾರ್ಕ್ಸು. ಸೊ ತುಂಬ ಜನ ಕನ್ಫ್ಯೂಸಲ್ಲಿದ್ದೀರಾ, ನಮಗೆ ಇಂಟರ್ನಲ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ ಅಂತ. ನೋಡಿ, ನಿಮ್ಮ ಎಕ್ಸಾಮ್ ಮೇಲೇ ಇಂಟರ್ನಲ್ ಮಾರ್ಕ್ಸು ನಿರ್ಧಾರ ಆಗ್ತದೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ. 10 ಮಾರ್ಕ್ಸು ನಿಮ್ಮ ಶಿಕ್ಷಕರು ಆದರೆ ಅಸೈನ್ಮೆಂಟಿಗೆ ಕೊಡ್ತಾರೆ. ಇನ್ನು 10 ಮಾರ್ಕ್ಸು ನಿಮ್ಮ ಎಕ್ಸಾಮ್ ಮೇಲೆ. ಅಂದರೆ ಯಾವ ರೀತಿ ಅಂದರೆ ನೀವು ಫಸ್ಟ್ ಟೆಸ್ಟು ಅದೇ ರೀತಿ ಮೀಟರ್ ಎಕ್ಸಾಮು ಅದೇ ರೀತಿ ಸೆಕೆಂಡ್ ಟೆಸ್ಟು ಬರೀತೀರಾ. ಅದರಲ್ಲಿ ನೀವು ಯಾವುದು ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡಿರಾ ಎರಡನ್ನ ಸೆಲೆಕ್ಟ್ ಮಾಡ್ತಾರೆ. ಒಂದು ಫಸ್ಟ್ ಟೆಸ್ಟಲ್ಲಿ ಹೆಚ್ಚು ತೊಗೊಂಡಿದ್ದರೆ ಮತ್ತು ಮೀಟರಲ್ಲಿ ಹೆಚ್ಚು ತೊಗೊಂಡಿದ್ದರೆ ಅವನ್ನೆರಡನ್ನ ಸೆಲೆಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು ಫಸ್ಟ್ ಟೆಸ್ಟ್ನಲ್ಲಿ ಹೆಚ್ಚು ತೊಗೊಂಡಿರಾ ಮತ್ತು ಸೆಕೆಂಡ್ ಟೆಸ್ಟ್ನಲ್ಲಿ ಹೆಚ್ಚಿಗೆ ತೊಗೋತೀರಾ, ಅವನ್ನೆರಡನ್ನ ಕನ್ಸಿಡರ್ ಮಾಡ್ತಾರೆ. ಈ ರೀತಿಯಾಗಿಬಿಟ್ಟು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅವರೇ ಮಾಡ್ತಾರೆ. ಇದನ್ನು ಯಾವುದೇ ರೀತಿ ನಿಮ್ಮ ಕಾಲೇಜವರು ಕೊಡೋದಿಲ್ಲ. 10 ಮಾರ್ಕ್ಸ್ ಮಾತ್ರ ನಿಮ್ಮ ಕಾಲೇಜವರು ಕೊಡ್ತಾರೆ. ಇನ್ನು 10 ಮಾರ್ಕ್ಸ್ ಬಿಟ್ಟು ಡೈರೆಕ್ಟಾಗಿ ಗೌರ್ಮೆಂಟಿಂದಲೇ ಕೊಡ್ತಾರೆ. ಸೊ ತಲೆಯಲ್ಲೇನು ತೆಗೆದುಬಿಡಿ,
ಎಲ್ಲ ಕೂಡ ಶಿಕ್ಷಕರು ಕೊಡೋದಿಲ್ಲ. 10 ಮಾರ್ಕ್ಸ್ ಮಾತ್ರ ನಿಮ್ಮ ಕಾಲೇಜ್ ಶಿಕ್ಷಕರು ಕೊಡ್ತಾರೆ. ಇನ್ನು 10 ಮಾರ್ಕ್ಸು ಗೌರ್ಮೆಂಟ್ ಅಂತ ಕೊಡ್ತಾರೆ. ಅದು ಯಾವ ಆಧಾರದ ಮೇಲೆ ಅಂದರೆ ನಿಮ್ಮ ಎಕ್ಸಾಮ್ ಆಧಾರದ ಮೇಲೆ. ಈಗಾಗಲೇ ಫಸ್ಟ್ ಟೆಸ್ಟ್ ಚೆನ್ನಾಗಿಲ್ಲ, ಸೆಕೆಂಡ್ ಟೆಸ್ಟು ಚೆನ್ನಾಗಿಲ್ಲ ಅಂದರೆ ತಪ್ಪದೆ ಈ ಒಂದು ಎಕ್ಸಾಮು ವೆರಿ ಇಂಪಾರ್ಟೆಂಟು. ಸೊ ಹೆಚ್ಚಿಗೆ ಮಾರ್ಕ್ಸನ್ನು ಇಲ್ಲಿ ತಗೊಳ್ಳಿ, ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಹೆಚ್ಚಿಗೆ ಕೊಡ್ತಾರೆ. ಸೊ ಮೇನ್ ಎಕ್ಸಾಮು ಇದೆ. ಯಾರು ಚೆನ್ನಾಗಿ ಮಾಡಿಲ್ಲ ಹಿಂದಿನ ಎಕ್ಸಾಮು, ಖಂಡಿತ ಇದು ಚೆನ್ನಾಗಿ ಮಾಡಲೇಬೇಕು. ಪ್ರಿಪ್ರೇಷನ್ನ ಈಗಿಂದಲೇ ಸ್ಟಾರ್ಟ್ ಮಾಡಿ. ಸೊ ಮಿಸ್ ಮಾಡಿ ಈಗಿಂದಲೇ ಸ್ಟಾರ್ಟ್ ಮಾಡಿ, ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಆದರೆ ಬಂದೇ ಬರ್ತದೆ. ಇಂಟರ್ನಲ್ ಮಾರ್ಕ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಆಗಿವೆ. ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಬೇಕಂದ್ರೆ ತಪ್ಪದೇ ಆದರೆ ಕಮೆಂಟ್ ಮಾಡಿ. ಯಾಕಂದರೆ ನಿಮಗೆ ತುಂಬ ಡೌಟ್ ಇವೆ, ಇದನ್ನು ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಎಷ್ಟು ಮಾರ್ಕ್ಸ್ ಮೇಲೆ ಕೊಡ್ತಾರೆ ಅಂತ. ಸೊ ನೀವು ಕಮೆಂಟ್ ಮಾಡಿದ್ದಾದಲ್ಲಿ ನಿಮಗೆ ವಿಡಿಯೋ ಆದರೆ ಮಾಡಿಕೊಡ್ತೀನಿ. ಸೊ ಖಂಡಿತ ಮಾಡಿಕೊಡ್ತೀನಿ, ತಪ್ಪದೇ ಕಮೆಂಟ್ ಆದರೆ ಮಾಡಿ. ಸೊ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಕಮೆಂಟ್ ಆದರೆ ಮಾಡಿ. ಮತ್ತೊಮ್ಮೆ ಹೇಳಿದರೆ ನಿಮ್ಮ ಎಕ್ಸಾಮ್ ಬಂದುಬಿಟ್ಟು ಡಿಸೆಂಬರ್ 19ರಿಂದ 23ರವರೆಗೆ ಇರುತ್ತೆ. ಆಲ್ ದ ಬೆಸ್ಟ್ ಕೂಡ. ನಿಮ್ಮೆಲ್ಲರ ಎಕ್ಸಾಮ್ ಆದರೆ ಚೆನ್ನಾಗುತ್ತೆ. ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ತಪ್ಪದೇ ಕಮೆಂಟ್ ಮಾಡಿ, ನಿಮ್ಮ ಎಕ್ಸಾಮ್ ಮಿಟರ್ಮ್ ಹೇಗಾಯಿತು ಮತ್ತು ಫಸ್ಟ್ ಟೆಸ್ಟ್ ಹೇಗಾಯಿತು ಅಂತ. ಸೊ ಕಮೆಂಟ್ ಆದರೆ ಮಾಡಿ. ಮೇನಾಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ಶೇರ್ ಮಾಡ್ತಾ ಅಂದ್ಕೊಂಡಿದ್ದೀನಿ. ಸೊ ಶೇರ್ ಮಾಡ್ತೀರಾ. ಥ್ಯಾಂಕ್ ಯು. ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವೆಶನ್ಸು ಸೊ ಪಿಕ್ಸ್ನಲ್ಲೇ ಕೊಡ್ತಾ ಇರ್ತೀನಿ. ಸೊ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.